ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ತರೋದಿತ್ತು, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ ಮತ್ತು ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಸಂಜೆ ಒಂದು 5:30-6 ಗಂಟೆ ಆಗ್ತಾ ಬಂದಿತ್ತು. ಈ ಟೈಮಲ್ಲಿ ನಾವು ಹೋಗ್ತಾ ಇದ್ದೀವಿ ಬಟ್ಟೆ ತರಲಿಕ್ಕೆ ಅಂತ ಹೇಳಿ. ಯೂನಿಫಾರ್ಮ್ ಮಕ್ಳಿಗೆ ಬೇಕಾಗಿತ್ತು. ಭ್ರಮರಂದು ಆಲ್ರೆಡಿ ಯೂನಿಫಾರ್ಮ್ ಇದೆ, ಹೋದ ವರ್ಷ ಕೊಡಿಸಿದ್ದು, ಹಾಗಾಗಿ ಅವಳಿಗೇನು ತರೋವಂಥದ್ದಿಲ್ಲ. ಮತ್ತು ಅವಳಿಗೊಂದು ಸ್ವಲ್ಪ ಸಾಕ್ಸು ಆ ಥರ ಎಲ್ಲ ತೊಗೊಂಬರೋದಿದೆ. ಅಜಯ್ಗೆ ಅವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅವನು ಕೊಡಿಸಿದ್ದು ಯೂನಿಫಾರ್ಮು. ಸೊ ಥರ್ಡ್ ಸ್ಟ್ಯಾಂಡರ್ಡ್ಗೂ ಕೊಡಿಸಿಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಕೊಡಿಸಿದ್ದು ಹೌದು, ಥರ್ಡ್ ಸ್ಟ್ಯಾಂಡರ್ಡ್ ಕೊಡಿಸಿಲ್ಲ. ಮತ್ತು ಈಗ ಫೋರ್ತ್ ಅಲ್ವಾ, ಸೊ ಇವಾಗ ಕೊಡಿಸ್ಬೇಕು ಅವನಿಗೆ. ಮತ್ತು ಇಲ್ಲಿ ಬಂದಿದ್ದೀವಿ. ಈಗ ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಬಂದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಆದಮೇಲೆ ನಮ್ಗೆ ಯೂನಿಫಾರ್ಮ್ ಎಲ್ಲ ತೋರಿಸಿದ್ದು. ಯಾಕಂತಂದರೆ ಇಲ್ಲಿ ತುಂಬ ರಶ್ಶು. ಮತ್ತು ಸ್ಕೂಲು ದಾವಣಗೆರೆಲಿ ಎಷ್ಟು ಒಂದು ಸ್ಕೂಲ್ ಇದ್ದಾವೋ ಆ ಎಲ್ಲ ಯೂನಿಫಾರ್ಮ್ ಕೂಡ ಇಲ್ಲೇ ಸಿಗ್ತವೆ. ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿನೇ ಇಲ್ಲಿ. ಅದರಲ್ಲಿ ಇವಾಗ ಕರೆಕ್ಟಾಗಿ ಮಕ್ಕಳು ಸ್ಕೂಲ್ ಬಿಟ್ಟಾದ್ಮೇಲೆ ಕರ್ಕೊಂಬಂದಿರೋದ್ರಿಂದ ಪೇರೆಂಟ್ಸ್ ಆಲ್ಮೋಸ್ಟ್ ಸ್ಕೂಲ್ ಮುಗಿಸ್ಕೊಂಡು ಕರ್ಕೊಂಬಂದಿರ್ತಾರೆ. ಕಾಲಿಡೋದಕ್ಕೂ ಕೂಡ ಜಾಗ ಇರಲಿಲ್ಲ. ಅಲ್ಲಿ ತೊಗೊಂಡು ನಾವು ಹೊರಗಡೆ ಬರೋಷ್ಟರಲ್ಲಿ ಸ್ವಲ್ಪ ಕತ್ಲಾಗೋಯ್ತು. ಮತ್ತು ಈಗ ಹೊರಗಡೆ ಬಂದಿದ್ವಲ್ಲ, ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇವಾಗ ಇಡ್ಲಿ ಮತ್ತು ವಡೆ ತೊಗೊಂಡಿದ್ವಿ. ಭ್ರಮರ ಬೇಡ ಅಂತಂದ್ಲು, ಅವಳ ಚಾಯ್ಸ್ ಬೇರೆ ಇದೆ, ಹಾಗಾಗಿ ಅವಳು ತಿನ್ನಲಿಲ್ಲ. ಅಜಯ್ ಒಬ್ಬನೇ ಇವಾಗ ಇಡ್ಲಿ ಮತ್ತು ವಡೆನ ತೊಗೊಂಡು ತಿಂತಾಯಿದ್ದಾನೆ. ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಇಲ್ಲಿ. ಸಂಜೆ ಟೈಮಲ್ಲಿ ಬಿಸಿಯಾಗಿ ಸಿಗುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಐಟಮ್ಸ್ ಕೂಡ ಬಿಸಿ ಬಿಸಿಯಾಗಿ ಇರುತ್ತೆ. ಇಡ್ಲಿ, ವಡೆ ಮತ್ತು ಶಾವಿಗೆ ಬಾತು, ಅದೆಲ್ಲ ವೆರೈಟಿ ಫುಡ್ಡು ಮತ್ತು ಸ್ನ್ಯಾಕ್ಸು ಮತ್ತು ಗೋಬಿ ಮಂಚೂರಿ ಎಲ್ಲ ಕೂಡ ಇದೇ ಒಂದು ಸರ್ಕಲಲ್ಲಿ ಸಿಗುತ್ತೆ. ಇದಿರೋದು ಗಡಿಯಾರ ಕಂಬದ ಹತ್ರ. ಡೌನಲ್ಲಿ ಬಂದರೆ ಅಲ್ಲಿ ತರಕಾರಿ ಮಾರ್ಕೆಟ್ ಇದೆ, ಅದ್ರ ಒಳಗಡೆ ಇರೋವಂಥದ್ದು. ಚೆನ್ನಾಗಿದೆ ಇಲ್ಲೆಲ್ಲ, ಫುಡ್ಡೆಲ್ಲ ಚೆನ್ನಾಗಿರೋದು. ಅದಕ್ಕೋಸ್ಕರ ಇಲ್ಲಿ ತಿನ್ನಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು ಗೋಬಿ ಸ್ಟಾಲಿಗೆ. ಇಲ್ಲಿ ಗೋಬಿ ಮತ್ತು ಪಾನಿಪುರಿ ತೊಗೊಂಡ್ವಿ. ಗೋಬಿ ತೊಗೊಂಡು ತಿಂತಾ ಕೂತ್ಕೊಂಡಿದ್ದೀವಿ. ಭ್ರಮರ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ಲು, ಹಾಗಾಗಿ ಅಲ್ಲಿ ಅವಳು ಇಡ್ಲಿ ಏನು ತಿನ್ನಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಗೋಬಿ ತೊಗೊಂಡಿದ್ವಿ. ಎಲ್ಲ ಹಾಫ್ ಪ್ಲೇಟ್ ತೊಗೊಂಡ್ವಿ. 1 ಪ್ಲೇಟ್ ತೊಗೊಂಡ್ರೆ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ, ತುಂಬ ಇರುತ್ತೆ. ಮತ್ತು ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಪ್ಲೇಟ್ ತೊಗೊಂಡ್ರೆ ಅದು ಹಾಗೇ ಇಟ್ಕೊಂಡು ವಾಪಸ್ ಹೋಗ್ಬೇಕಾಗತ್ತೆ ನಾವು. ಅದಕ್ಕಂತಲೇ ಬೇಡ ಅಂತ ಹಾಫ್ ಪ್ಲೇಟು ಎಲ್ಲ ತೊಗೊಂಡ್ವಿ. 3 ಹಾಫ್ ತೊಗೊಂಡಿದ್ವಿ. ಮತ್ತು ಅಜಯ್ ಪಾನಿಪುರಿ ತೊಗೊಂಡ. ಅವನಿಗೆ ಗೋಬಿ ಮಂಚೂರಿ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಒಂದು ಪಾನಿಪುರಿ ತೊಗೊಂಡ. ಅವರಿಗೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನಾವು ಮನೆಗೆ ಬಂದ್ವಿ. ಕಿತ್ತಾಡ್ಬೇಡ್ರಿ ಅಜ್ಜು, ನಾನು ವಿಡಿಯೋ ಮಾಡ್ಕೊಳಕತ್ತೀನಿ, ಕಿತ್ತಾಡ್ಬೇಡ್ರಿ. ಮುರ್ದು ಬಿಡ್ರಿ, ಬಾಕ್ಲನ ಮುರ್ದಾಕ್ರಿ. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಟ್ಟೆ ತಗೊಂಬಂದ್ವಿ. ಮಕ್ಕಳಿಗೆ ಯೂನಿಫಾರ್ಮ್ ಬೇಕಿತ್ತು. ಭ್ರಮರಂದಿತ್ತು, ಹೋದ ವರ್ಷನೇ ಕೊಡಿಸಿದ್ವಲ್ಲ ಅವಳಿಗಿತ್ತು. ಅಜಯ್ಗೆ ಯಾವಾಗಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೊಡಿಸಿದ್ದು, ಥರ್ಡ್ ಸ್ಟ್ಯಾಂಡರ್ಡ್ ಕೊಡಿಸಿಲ್ಲ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಬಟ್ಟೆಗಳು ಕೊಡಿಸೋದು. ಇವಾಗ ಅವ್ನಿಗೆ ಯೂನಿಫಾರ್ಮ್ನ ತೊಗೊಂಬಂದಿದ್ದೀನಿ. ಅದೇ ಡೈಲಿ ವೇರ್ ಇರುತ್ತಲ್ವ, ಅದೇ ಯೂನಿಫಾರ್ಮು ಆಯಿತಾ. ಈ ಸಲ ಪ್ಯಾಂಟ್ ತೊಗೊಂಡಿದ್ದಾನೆ, ಪ್ಯಾಂಟ್ ಬೇಕು ಅಂತ ಹೇಳ್ಬಿಟ್ಟು ಪ್ಯಾಂಟ್ ತೊಗೊಂಡಿದ್ದಾನೆ. ಆಮೇಲೆ ಇದು ಬುಧವಾರ ಮತ್ತು ಶನಿವಾರ ದಿವಸ ಹಾಕೊಳ್ಳೋಂಥ ಯೂನಿಫಾರ್ಮ್ ಇದನ್ನು ತೊಗೊಂಬಂದ್ವಿ. ಮತ್ತು ಭ್ರಮರಂಗೂ ಅಜಯ್ಗೂ ಇಬ್ಬರಿಗೂ ಸಾಕ್ಸು, ಇವೆರಡು ಸಾಕ್ಸ್ ತೊಗೊಂಬಂದಿದ್ದೀನಿ. ಹಾಗೆ ಡೈಲಿ ವೇರ್ಗೆ ತೂಕದ ಬಟ್ಟೆ ಇರುತ್ತಲ್ವ, ಅಲ್ಲಿ ಬಟ್ಟೆ ತೊಗೊಂಬಂದ್ವಿ. ಅಲ್ಲಿ ಚೆನ್ನಾಗಿರುತ್ತೆ, ಯಾವಾಗಲೂ ಕೂಡ ಯಾವಾಗಾಗುತ್ತೆ ಅವಾಗ ತೊಗೊಂಬರ್ತೀವಿ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೊಸದೇ ಏನಂದರೆ ಬಟ್ಟೆ ಅಂಗಡಿಗಳಲ್ಲಿ, ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಲ್ಲೆಲ್ಲ ಹಾಕಿರ್ತಾರೆ. ಸೊ ಅದು ಹೋಗಿರಲ್ಲ, ಒಂದೊಂದು ಪೀಸ್ ಉಳಿದಿರುತ್ತೆ. ಅವಾಗ ಏನು ಮಾಡ್ತಾರೆ, ಈ ಥರ ತೂಕದ್ದು ಹಾಕಿರ್ತಾರಲ್ವ, ಒಂಥರ ಸೇಲು, ಅಲ್ಲಿ ಹಾಕ್ತಾರೆ. ಅಲ್ಲಿ ತೊಗೊಂಬರೋದು ಚೆನ್ನಾಗಿದೆ. ಹೊಸ ಬಟ್ಟೆನೇ, ಏನು ಯೂಸ್ ಮಾಡಿರೋಂಥದ್ದಲ್ಲ. ಇಲ್ಲಿ ನೋಡಿ, ಇನ್ನೂ ಸ್ಟಿಕ್ಕರ್ ಎಲ್ಲ ಪ್ರತಿಯೊಂದು ಕೂಡ ಇದೆ, ಚೆನ್ನಾಗಿದೆ. ಭ್ರಮರಂಗೆ ಪ್ಯಾಂಟ್ ತೊಗೊಂಬಂದೆ. ಅವಳು ಪ್ಯಾಂಟು ಸ್ವಲ್ಪ ಕಡಿಮೆ ಇದ್ವು, ಟೀ ಶರ್ಟ್ಸ್ ಎಲ್ಲ ಜಾಸ್ತಿ ಇದ್ವು, ಹಂಗಾಗಿ ಅದು ಪ್ಯಾಂಟ್ ತೊಗೊಂಬಂದೆ. ಇದು ಒಂದು ಅವಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬರೀ ಪಿಂಕಲ್ಲೇ ತೊಗೊಂಡಿದ್ದಾಳೆ 2. ಆಮೇಲೆ ಇದು ಒಂದು ನೋಡಿ, ಇದು ಈ ಥರ ಕಟ್ಟೋದು ಕೂಡ ಇದೆ. ಅಕಸ್ಮಾತ್ ಲೂಸ್ ಆಯ್ತಂದ್ರೆ ಕಟ್ಕೊಳ್ಳೋಕ್ಕೂ ಬರುತ್ತೆ. ಮತ್ತು ಇದು ಒಂದು
ಸರ್ಕಮ್ಮ ನೋಡಿ, ಇದು ಒಂದು. ನೆಕ್ಸ್ಟ್ ಇದು ಒಂದು ಪ್ಯಾಂಟು, ಅವಳಿಗೆ ಇಷ್ಟು ಪ್ಯಾಂಟ್ನ ತೊಗೊಂಡಿದ್ರು, ಮತ್ತು ಇದು ಒಂದು ಪ್ಯಾಂಟ್ ಇದೆ ನೋಡಿ, ಇದು ಒಂದು ಅವಳಿಗೆ ತೊಗೊಂಡಿರೋಂಥ ಪ್ಯಾಂಟು. ಮತ್ತು ಅಜಯ್ಗೆ ಏನಂದರೆ ಟೀ ಶರ್ಟ್ಸ್ ತೊಗೋಬೇಕಿತ್ತು. ಪ್ಯಾಂಟ್ ಎಲ್ಲ ಮನೇಲಿ ಜಾಸ್ತಿ ಇದಾವೆ, ಅವನದು ಆಪೋಸಿಟ್ ಅವರಿಬ್ಬರದು. ಹಾಗಾಗಿ ನೋಡಿ ಟೀ ಶರ್ಟು, ಇದು ಮುಂದ್ಗಡೆ ಏನೂ ಇಲ್ಲ, ಪ್ಲೇನು, ಹಿಂದ್ಗಡೆ ಈ ಥರ ಡಿಸೈನು, ಅಂದರೆ ಇವಾಗೆಲ್ಲ ಟ್ರೆಂಡಲ್ಲಿ ಇದೆಯಲ್ಲ ಆ ಥರ. ಇದು ಒಂದು ಟೀ ಶರ್ಟು, ಆಮೇಲೆ ಇದು ಒಂದು, ಎರಡು. ನೆಕ್ಸ್ಟು ಇದು ಒಂದು, ಮೂರು. ಆಮೇಲೆ ಮೆರೂನ್ ಕಲರಿಂದು ಇದು ಒಂದು. ಸೊ 4 ಟೀ ಶರ್ಟು. ಮತ್ತು ಬ್ರಹ್ಮನಂದು ಪ್ಯಾಂಟು, ಎಷ್ಟೊಂದು ಪ್ಯಾಂಟ್ 6, ಬ್ರಹ್ಮನಂದು 6 ಪ್ಯಾಂಟು. ಇಷ್ಟಕ್ಕೆ 750 ರೂಪಾಯಿ ಆಯಿತು. ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಬಂದ್ವಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ಶಾಪಿಂಗ್. ಈಗ ಈ ಶಾಪಿಂಗ್ನೆಲ್ಲ ಮುಗಿಸಿ ಆದಮೇಲೆ ಇದನ್ನೆಲ್ಲ ಎತ್ತಿಕ್ಬೇಕು. ನಿಮ್ಗೆ ತೋರಿಸಿದಾದ್ಮೇಲೆ ಇದೆಲ್ಲ ಎತ್ತಿಡ್ತಾ ಇದ್ದೀನಿ. ಇದನ್ನು ತಂದಿದ ತಕ್ಷಣವೇ ಹಾಕ್ಕೊತೀನಿ ಅಂತ ಹೇಳ್ತಾ ಇದ್ದ. ಬೇಡ ನಾಳೆ ಹಾಕ್ಕೊಳಂತ್ರಿ ಅಂತ ಹೇಳಿದ್ಕೆ ಸರಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಾಳೆ ಆಗುತ್ತೋ, ಯಾವಾಗ ಇದನ್ನ ಹಾಕ್ಕೋತೀವೋ ಅಂತ ಹೇಳಿ. ಚೆನ್ನಾಗಿದೆ, ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಬರುತ್ತೆ. ಇಲ್ಲಿ ನಾನು ತುಂಬ ಸಲ ತೊಗೊಂಬಂದಿದ್ದೀನಿ, ಹಾಗಾಗಿ ಈ ಸಲನೂ ಕೂಡ ತೊಗೊಂಬಂದ್ವಿ. ಬ್ರಹ್ಮನ ಚಿಕ್ಕವಳಿದ್ದಾಗಿಂದನೂ ಕೂಡ ಅಲ್ಲೇ ತೊಗೊಂಬರ್ತೀವಿ. ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಬೇಗ ಹರಿಯೋದಿಲ್ಲ, ಬೇಗ ಹಾಳಾಗೋದಿಲ್ಲ, ಹೊಲಿಗೆ ಆದರೂ ಅಷ್ಟೇ ಬೇಗ ಬಿಚ್ಚೋದಿಲ್ಲ, ಅದಕ್ಕೋಸ್ಕರನೇ ಅಲ್ಲಿ ತೊಗೊಂಬಂದಿದ್ದೀವಿ. ಮತ್ತು ಇದು ಕಲರ್ಸು ಅವನ ಹತ್ರ ಅಷ್ಟೊಂದು ಇರಲಿಲ್ಲ, ಎಲ್ಲ ಕಲರು ಒಂದೊಂದು ತೊಗೊಂಡಿದ್ದೀನಿ. ಬಟ್ ಭ್ರಮರ ಏನಂದರೆ ಎಲ್ಲ ಪ್ಯಾಂಟಲ್ಲೂ ಕೂಡ ಪಿಂಕ್ ಶೇಡ್ ಇರೋದನ್ನೇ ತೊಗೊಂಡಿದ್ದಾಳೆ ಹುಡ್ಕೊಂಡು. ಇನ್ನು ಒಂದೇನು 2 ಮಾತ್ರ ಅದು ಬೇರೆ ಇದೆ, ಇನ್ನು 4 ಕೂಡ ಪಿಂಕಲ್ಲೇ ಇದೆ, ಸ್ವಲ್ಪನಾದರೂ ಪಿಂಕ್ ಮಿಕ್ಸ್ ಇದೆ, ಆ ಥರದನ್ನು ತೊಗೊಂಡಿದ್ದಾಳೆ. ಹೆಣ್ಮಕ್ಳಿಗೆ ಏನಂದರೆ ಆಲ್ಮೋಸ್ಟ್ ಪಿಂಕ್ ಅನ್ನೋದು ತುಂಬ ಕ್ರೇಜ್, ತುಂಬ ಇಷ್ಟ. ಪಿಂಕು ಮತ್ತು ಬ್ಲ್ಯಾಕು ತುಂಬ ಇಷ್ಟಪಡ್ತಾರೆ. ಇವಳಿಗೆ ಏನಂದರೆ ಪಿಂಕ್ ಅಂದರೆ ಸಖತ್ ಇಷ್ಟ. ಅವಳೊಂದು ಜಾಮೆಟ್ರಿ ಬಾಕ್ಸ್ ತೊಗೋಬೇಕಂದ್ರೂ, ಒಂದು ಏನು ತೊಗೋಬೇಕಂದ್ರೂ ಪಿಂಕಲ್ಲೇ ಚಾಯ್ಸ್ ಮಾಡ್ಕೋತಾಳೆ, ಅಷ್ಟೊಂದು ಇಷ್ಟಪಡ್ತಾಳೆ. ಇವಾಗೂ ಕೂಡ ಬಟ್ಟೆನೂ ಅಷ್ಟೇ ಪಿಂಕ್ ಕಲರಲ್ಲೇ ತೊಗೊಂಡಿದ್ದಾಳೆ. ಇವಾಗ ಅದನ್ನೆಲ್ಲ ಎತ್ತಿಕ್ಬೇಕು. ಹಾಗೆ ಬಂದ ತಕ್ಷಣವೇ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೆ, ನೀರು ಸಹ ಕುಡಿದಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ನೀರು ಕುಡ್ಕೊಂಡು ಹಾಗೆಯೇ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ಟೈಮ್ ಕೂಡ ಆಗೋಯಿತು, ಯಾಕಂದರೆ ನಾವು ಸಂಜೆ ಹೋಗಿದ್ದಲ್ವ. ಸಂಜೆ ಹೊರಗಡೆ ಹೋದ್ವಿ ಅಂದರೆ ತುಂಬ ರಶ್ ಇರುತ್ತೆ ಮಾರ್ಕೆಟಲ್ಲಿ. ಮತ್ತು ನಾವು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಗೇ ಹೋಗಿದೆ. ಇವಾಗ ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಸಾಂಬಾರಿದೆ, ಅದನ್ನು ಬಿಸಿ ಮಾಡಿ ಸ್ವಲ್ಪ ರೈಸ್ ಮಾಡಬೇಕು. ಮಧ್ಯಾಹ್ನವೇ ನಾನು ಸಾಂಬಾರು ಮಾಡಿಕ್ಕಿದ್ದೆ, ಸಂಜೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಆಗುತ್ತೆ ಅಂತ ಸ್ವಲ್ಪ ಡೌಟ್ ಇತ್ತು, ಲೇಟಾಗಿ ಬರ್ತೀವಿ ಅಂತ. ಅದಕ್ಕಂತಲೇ ನಾನು ಮಧ್ಯಾಹ್ನವೇ ಸಾಂಬಾರೆಲ್ಲ ಮಾಡಿ ಇಟ್ಟಿರೋದ್ರಿಂದ ಸಾಂಬಾರಿಂದ ಏನು ಟೆನ್ಷನ್ ಇಲ್ಲ. ಇವಾಗ ಏನು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿದ್ರೆ ಆಯಿತು. ಮತ್ತು ಮಕ್ಕಳು ಕೂಡ ಅಲ್ಲೇ ಹೊರಗಡೆ ತಿಂದು ಬಂದಿರೋದ್ರಿಂದ ಬೇಗ ಊಟನೂ ಕೂಡ ಕೇಳಲ್ಲ ಅವ್ರೀಗ. ನಾವು ಬಲವಂತ ಮಾಡಿ ಊಟ ಮಾಡಿಸಿದ್ರೆ ಮಾತ್ರ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ನನಗೂ ಕೂಡ ಊಟ ಮಾಡಲಿಕ್ಕಂತ ಅನ್ನಿಸ್ತಾ ಇಲ್ಲ, ಹಾಗೆ ಸ್ವಲ್ಪ ಮಾಡಬೇಕು ರೈಸು. ಊಟ ಮಾಡೋಂಗಾದರೆ ಮಾಡೋದು, ಇಲ್ಲ ಅಂದರೆ ಮತ್ತೆ ಅದನ್ನೇ ಏನಾದರೂ ಉಳಿತಂದರೆ ಬೆಳಗ್ಗೆಗೆ ಏನಾದರೂ ಕಲಸಿಕ್ಕೋದು. ಹಾಗೆ ಇವಾಗ ಏನು ಮಿಕ್ಕಿದೆಯೋ ಅಮೌಂಟನ್ನು ಎತ್ತಿಕ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ಮತ್ತೆ ಬುಕ್ಸು ಅದೆಲ್ಲ ಕೂಡ ಇದೆ ತರೋದು. ಯೂನಿಫಾರ್ಮ್ಗಂತಲೇ ನಾವು ಅಮೌಂಟನ್ನು ಸ್ವಲ್ಪ ಆವಾಗ ಸ್ವಲ್ಪ ಸೇರಿಸಿಟ್ಟಿದ್ದೆ. ಸೊ ಅದನ್ನೇ ಇವಾಗ ತೊಗೊಂಡೋಗಿದ್ವಿ. ಮತ್ತು ಅದರಲ್ಲಿ ಎಷ್ಟು ಉಳೀತೋ ಆ ಬಟ್ಟೆ ಎಲ್ಲ ತೊಗೊಂಡು ಅಷ್ಟು ಅಮೌಂಟನ್ನು ಮತ್ತು ಇವಾಗ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಕೂಡ ಎತ್ತಿಡಬೇಕು ಇವಾಗ. ಯಾಕಂದರೆ ಇಬ್ರಿಗೂ ಸೇರಿಸಿ ನಮಗೆ ಏನೆಲ್ಲ ಅಂದರೂ ಬುಕ್ಸು, ಮತ್ತು ಈ ಸಲ ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ನೋಟ್ ಬುಕ್ಸ್ ಕೂಡ ಅಲ್ಲೇ ಕೊಡ್ತೀವಿ, ಹೊರಗಡೆ ಏನೂ ಪರ್ಚೇಸ್ ಮಾಡಬೇಡಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದನ್ನು ಕೂಡ ನಮಗೆ ಎಕ್ಸ್ಟ್ರಾ ಅಮೌಂಟು ಆ್ಯಡ್ ಆಗುತ್ತೆ, ಆವಾಗ ಸ್ವಲ್ಪ ಜಾಸ್ತಿ ಇದಾಗುತ್ತಲ್ವ. ಅದಕ್ಕಂತಲೇ ಇವಾಗ ಸ್ವಲ್ಪ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ಜೋಡಿಸಿಡಬೇಕು. ಇಲ್ಲಾಂದರೆ ಒಂದೇ ಸಲವೇ ಅವ್ರು ಹೇಳ್ತಾರೆ ಇಂಥ ದಿನ ಇದೆ ಬಂದು ತೊಗೊಳ್ಳಿ ಅಂತ ಹೇಳಿ. ಸೊ ಆವಾಗ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಮಿಕ್ಕಿರೋ ಹಣನ ಎತ್ತಿಡ್ತಾ ಇದ್ದೀನಿ. ಕೈಯಲ್ಲಿತ್ತು ಅಂದರೆ ಇದೆಲ್ಲ ಮಟಾಶು. ಅವರಿಗಂತಲೇ ಮೈಂಡ್ ಫಿಕ್ಸ್ ಮಾಡಿ ತೆಗ್ದಿಟ್ವಿ ಅಂದರೆ ಅದನ್ನು ಯೂಸ್ ಮಾಡಲ್ಲ, ಅವರಿಗಂತಲೇ ಎತ್ತಿಟ್ಬಿಡ್ತೀವಿ. ಇನ್ನು ಸ್ಕೂಲ್ ಫೀಸ್ ಇದೆ, ಸ್ಕೂಲ್ ಯೂನಿಫಾರ್ಮ್ ಅಂತೂ ಮುಗೀತು. ಇನ್ನೇನು ಬುಕ್ಸು ಮತ್ತು ನೆಕ್ಸ್ಟ್ ಅವ್ರದ್ದು ಸ್ಕೂಲ್ ಫೀಸು ಇಷ್ಟನ್ನು ಮಾತ್ರ ನೋಡ್ಕೋಬೇಕು.
ಇದೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ನನಗೆ ಮಿಕ್ಕಿರೋಂಥ ಅಮೌಂಟು ಜಸ್ಟ್ ಚೇಂಜಸ್ ಅಷ್ಟೇ. ಸೊ ಅದನ್ನು ಇವಾಗ ನನ್ನ ಯೂಸಿಗೆ ಅಂತ ಹೇಳಿ ತೆಗೆದಿಟ್ಕೋತೀನಿ. ಇದನ್ನೆಲ್ಲ ಜೋಡಿಸಿಡಲ್ಲ. ಸೊ ಇದನ್ನು ಬೆಳಗ್ಗೆಗೆ ಏನಕ್ಕಾದರೂ ಹಾಲಿಗೆ ಆ ಥರದ್ದು ಬೇಕಾಗುತ್ತೆ ಅಂತೇಳಿ ಇದಿಷ್ಟನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಥರ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತಂದರೆ ಅಮೌಂಟಿನ ಪ್ರಾಬ್ಲಮ್ ಇರುತ್ತೆ, ಅಮೌಂಟಿನ ಖರ್ಚು ಕೂಡ ಇರುತ್ತೆ. ಸೊ ಅವಾಗ ಏನು ಮಾಡೋದು, ಎಲ್ಲದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಲೇಬೇಕು, ಎತ್ತಿಡಲೇಬೇಕು. ಹಾಗೆ ಎಷ್ಟಾಗುತ್ತೋ ಅಷ್ಟು ಖರ್ಚನ್ನು ಕಡಿಮೆ ಮಾಡ್ಕೊಳ್ಲೇಬೇಕು. ಸೊ ಇಷ್ಟೇ ಫ್ರೆಂಡ್ಸ್. ಇದಾದಮೇಲೆ ನಾವು ಎತ್ತಿಟ್ಬಿಟ್ಟು ಬಟ್ಟೆ ಏನಿದೆ ಅದೆಲ್ಲ ಎತ್ತಿಟ್ಟು ಅಮೌಂಟೆಲ್ಲ ತೆಗೆದಿಟ್ಬಿಟ್ಟು ಇವಾಗ ಸಾಂಬಾರನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಹೋಗಿ ರೈಸ್ ಮಾಡೋದಕ್ಕಿಟ್ಟರೆ ಮುಗೀತು. ಹಾಗೆ ಇಲ್ಲಿ ಇವರು ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು, 8 ಗಂಟೆ ಆಗಿತ್ತು. ಹಾಗಾಗಿ ಬೇಗ ಹೋಮ್ವರ್ಕ್ ಮುಗಿಸ್ಕೊಳ್ಳಿ ಅಂತ ಹೇಳಿದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.